ಓಂ ಗುರುಭ್ಯೋ ನಮಃ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಡಾಕ್ಟರ್ ಸಾರಿಕಾ ಗಂಗಾ ಅರ್ಪಿಸುವ ಅನಂತ ನಮಸ್ಕಾರಗಳು. ಬಂಧುಗಳೇ, ಇವತ್ತು ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ನಾನು ತಮ್ಮೆದುರಿಗೆ ಆಗಮಿಸಿದ್ದೇನೆ. ಹರಿಯ ಸ್ಮರಣೆ ಮಾಡುತ್ತಲಿರು ನಿರಂತರ, ವೃದ್ಧಿಸುವುದು ಆಂತರಿಕ ಶಕ್ತಿ ಅಪರಂಪಾರ. ಹರಿಯ ಸ್ಮರಣೆ ಮಾಡುತ್ತಲಿರು ನಿರಂತರ, ವೃದ್ಧಿಸುವುದು ಆಂತರಿಕ ಶಕ್ತಿ ಅಪರಂಪಾರ. ಹರಿಯ ಸ್ಮರಣೆ ಮಾಡಿ ನರಜನ್ಮವ ಪಾವನ ಮಾಡಿಕೋ ಎಂದ ನಮ್ಮ ಕಲಾ ಸಂಗಮನಾಥ. ಹರಿಯ ಸ್ಮರಣೆ ಮಾಡಿ ನರಜನ್ಮವ ಪಾವನ ಮಾಡಿಕೋ ಎಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಯುಗ ಯುಗಗಳಿಂದ ನಾವು ನೋಡುತ್ತೇವೆ, ಈ ಯಾರು ದೇವರ ಭಕ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೋ ಅವರು ಈ ಒಂದು ಜನ್ಮ ಮರಣದ ಚಕ್ರದಿಂದ ಹೊರಬಂದಿದ್ದಾರೆ. ಆಮೇಲೆ ಅವರು ಸ್ಥಿರ ಶಾಂತಿ, ಸ್ಥಿರ ಸಮಾಧಾನವನ್ನು ಹೊಂದಿದ್ದಾರೆ ಎನ್ನುವುದನ್ನು ನಾವು ಸಾಕಷ್ಟು ಪುರಾಣಗಳಲ್ಲಿ, ಇತಿಹಾಸದ ಪುಟಗಳಲ್ಲಿ ನೋಡುತ್ತೇವೆ. ಯಾವಾಗ ನಾವು ಹರಿಯನ್ನು ಸ್ಮರಣೆ ಮಾಡ್ತೀವೋ ಆವಾಗ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ನೆಮ್ಮದಿ, ಆ ಒಂದು ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹರಿ ಎನ್ನುವಂತಹ ಏನು ಪದ ಇದೆಯಲ್ಲ, ಈ ದೇವರು ಎನ್ನುವಂತಹ ಪದ ಇದೆಯಲ್ಲ, ಆ ದೇವರು ಎನ್ನುವಂತಹ ಪದದಲ್ಲಿಯೇ ಒಂದು ಅದ್ಭುತವಾದಂತಹ ಶಕ್ತಿ ಅಡಗಿದೆ. ಬಂಧುಗಳೇ, ನಾವು ಸಂಪೂರ್ಣವಾಗಿ ದೇವರ ಮೇಲೆ ಬಿಟ್ಟಾಗ ಎಲ್ಲವೂ ನಿನ್ನಿಚ್ಛೆಯಂತೆ ಇರುವುದು, ಇಲ್ಲದೇ ಇರುವುದು, ಬರುವುದು, ಬರದೇ ಇರುವುದು, ಪ್ರತಿಯೊಂದು ಕೂಡ ನಿನ್ನ ಇಚ್ಛೆ ಅಂತ ನಾವು ಪ್ರಭುವಿಗೆ ಬಿಟ್ಟಾಗ ಅಲ್ಲೇನಾಗುತ್ತೆ, ನಮ್ಮ ಒಂದು ಮಾನಸಿಕ ಸ್ಥಿತಿ ಧನಾತ್ಮಕವಾಗಿ ಬದಲಾಗ್ತಾ ಹೋಗುತ್ತೆ. ಹರಿಯ ಸ್ಮರಣೆ ಯಾರು ನಿರಂತರ ಮಾಡ್ತಾ ಇರ್ತಾರೋ, ಯಾರು ಹರಿಯ ಸ್ಮರಣೆಯಲ್ಲಿ ತನ್ನನ್ನು ತಾನು ನಿರಂತರವಾಗಿ ತೊಡಗಿಸಿಕೊಳ್ತಾರೋ ಅವರು ತಮ್ಮ ಆಂತರಿಕವಾದಂತಹ ಧನಾತ್ಮಕವಾದಂತಹ ಶಕ್ತಿಯನ್ನು ವೃದ್ಧಿಸಿಕೊಳ್ತಾರೆ. ಹಾಗಾಗಿಯೇ ಅನೇಕ ನಾವು ಸಾಧು ಸಂತರ ಉದಾಹರಣೆಗಳನ್ನು ಇಲ್ಲಿ ಸ್ಮರಿಸಬಹುದು. ಅವರೆಲ್ಲರೂ ಕೂಡ ಹರಿಯ ಪಾದದ ಸೇವೆಯನ್ನು ಮಾಡಿ ಅವರು ಈ ಒಂದು ನರಜನ್ಮದಲ್ಲಿ ಬಂದಿದ್ರೂ ಕೂಡ ಆ ಒಂದು ಹುಟ್ಟು ಸಾವುಗಳನ್ನು ಮೀರಿ ಅವರೇನಾಗಿದ್ದಾರೆ ಅಂತಂದರೆ ಇವತ್ತು ಅಜರಾಮರರಾಗಿದ್ದಾರೆ. ಉದಾಹರಣೆಗಾಗಿ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಮಾಣಿಕ್ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಕಲಾವತಿ ಮಾತಾ ಆಗಿರ್ಬೋದು, ಹೀಗೆ ಅನೇಕ ಸಂತರನ್ನು ನಾವು ನೋಡಿದಾಗ ಅವರೆಲ್ಲರೂ ಕೂಡ ತಮ್ಮ ಇಡೀ ಜೀವನದದ್ದಕ್ಕೂ ಹರಿಯ ಸ್ಮರಣೆಯಲ್ಲಿಯೇ ತೊಡಗಿಕೊಂಡು ಅವರು ಕೂಡ ದೇವರ ರೂಪವಾಗಿ ಹೋಗಿದ್ದಾರೆ. ಅವರ ಜನ್ಮವನ್ನು ಪಾವನ ಮಾಡಿಕೊಂಡಿದ್ದಾರೆ. ನಾವು ಕೂಡ ನಮ್ಮ ಒಂದು ನರಜನ್ಮಕ್ಕೆ ಬಂದಿದ್ದೇವೆ ಅಂದಾದ್ಮೇಲೆ ನಾವು ನಮಗಿಚ್ಛೆ ಉಳ್ಳಂತಹ ದೇವರ ಆರಾಧನೆಯನ್ನು ಮಾಡಿ ನಮ್ಮ ಆಂತರಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ನಾವು ನರಮ ಜನ್ಮಕ್ಕೆ ಬಂದಿದ್ದು ಕೂಡ ಪಾವನ ಆಗೋ ಥರ ನಮ್ಮ ಜೀವನವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರೂ ಕೂಡ ದಿನದ ಒಂದಷ್ಟು ಸಮಯವಾದರೂ ಹರಿಚಿಂತನೆಯಲ್ಲಿ, ಹರಿಭಜನೆಯಲ್ಲಿ, ಹರಿನಾಮಸ್ಮರಣೆಯಲ್ಲಿ, ಹರಿಪೂಜೆಯಲ್ಲಿ ವಿನಿಯೋಗಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳು.